ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮೀತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ನಿಮಗೆ ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ, ಇವಾಗ ವೈಶಾಖ ಮಾಸ ತುಂಬ ಮಹತ್ವಪೂರ್ಣವಾದುದು. ಈ ವೈಶಾಖ ಮಾಸದಲ್ಲಿ ಶ್ರೀನಿವಾಸ ಪದ್ಮಾವತಿ ದೇವಿಯವರು ಮದುವೆ ಆದಂಥ ಮಾಸ ಅಂತ ಹೇಳ್ತಾರೆ. ಅದರಲ್ಲೂ ಇವತ್ತಿನ ದಿನ ಮುಖ್ಯವಾಗಿ ಪದ್ಮಾವತಿ ಮತ್ತು ಶ್ರೀನಿವಾಸ ದೇವರು ಮದುವೆ ಆದಂಥ ದಿನ ಅಂತ ಎಲ್ಲ ಕಡೆ ಆಚರಣೆ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಮದುವೆ ಆಗ್ತಾ ಇಲ್ಲ ಅಂತ ಕೊರಗ್ತಾ ಇರೋವಂಥ ತಂದೆ ತಾಯಿ ಇರ್ಬೋದು, ಅಥವಾ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಂಥವರು ನೀವು ಮನೆಯಲ್ಲಿ ಸರಳವಾದದ್ದು ಒಂದು ಉಪಾಯನ ಮಾಡ್ಕೊಳ್ಳೋದ್ರಿಂದ, ಅದರಲ್ಲೂ ಈ ವೈಶಾಖ ಮಾಸದಲ್ಲಿ ನೀವು ನಾನು ಹೇಳ್ಕೊಡೋವಂಥ ಈ ಪುಟ್ಟ ತಂತ್ರನ ನೀವು ಅನುಸರಿಸಿದ್ದೆ ಆದರೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನಿಮಗೂ ಸಹ ಮದುವೆ ಆಗೋವಂಥ ಯೋಗ ಕೂಡಿ ಬರುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ನಿಮ್ಮ ಮನೆಯ ಉತ್ತರ ದಿಕ್ಕಿನ ಗೋಡೆಗೆ ಒಂದು ಕನ್ನಡಿನ ನೀವು ಇಡಬೇಕಾಗುತ್ತೆ. ಅದು ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಅಥವಾ ನಿಮ್ಮ ಮುಖ ಪೂರ್ತಿಯಾಗಿ ಕಾಣಬೇಕಾಗುತ್ತೆ. ಅಂಥದ್ದೊಂದು ಕನ್ನಡಿನ ನೀವು ತಗೊಂಡು ಅದನ್ನು ನೀವು ಏನು ಮಾಡಬೇಕು ಅಂದರೆ, ಅದರಲ್ಲಿ ಉತ್ತರ ದಿಕ್ಕದ ಗೋಡೆಗೆ ನೇತಾಕಿರಬೇಕು, ಅಥವಾ ಅಲ್ಲಿ ಇರಬೇಕಾಗುತ್ತೆ ಆ ಗೋಡೆ. ಆ ಕನ್ನಡಿಲಿ ನೀವು ಪ್ರತಿದಿನ ಮದುವೆ ಆಗ್ತಿರೋಂಥ ಹುಡುಗಿ ಇರ್ಬೋದು, ಮದುವೆ ಆಗಬೇಕು ಅಂತಿರೋ ಹುಡುಗ ಇರ್ಬೋದು, ಅಂಥವ್ರು ಏನು ಮಾಡಬೇಕು ಅಂದರೆ, ಪ್ರತಿದಿನ ನೀವು ಸ್ನಾನ ಮಾಡಿದ ನಂತರ ಪ್ರತಿದಿನ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಗಂಧನ ನೀವು ಸ್ವಲ್ಪ ತೆಗೆದುಬಿಟ್ಟು ಅದನ್ನು ನೀವು ಶ್ರೀನಿವಾಸ ಮತ್ತು ಮಹಾಲಕ್ಷ್ಮಿ ಪದ್ಮಾವತಿನ ನೀವು ನೆನೆಸ್ಕೊಂಡು ಪ್ರತಿದಿನ ನೀವು ಶ್ರೀಗಂಧನ ನೀವು ಹಣೆಗೆ ಆ ಕನ್ನಡಿ ನೋಡ್ತಾ ನೀವು ಬೊಟ್ಟನ್ನ ಇಟ್ಕೊಬೇಕಾಗುತ್ತೆ. ಆ ಬೊಟ್ಟನ್ನ ಇಡ್ತಾ ಇರುವಾಗ ಪ್ರತಿದಿನ ನೀವು ಕೇಳ್ಕೊಳ್ಬೇಕು ದರ್ಪಣದ ಮುಖಾಂತರ. ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನಮ್ಮ ಮನೆಯಲ್ಲಿ ವಿವಾಹ ದೋಷಗಳು ಏನಾದರೂ ಇದ್ದರೆ, ನಮಗೆ ಕಂಕಣ ಭಾಗ್ಯ ಯಾವತ್ತೂ ಕೂಡಿ ಬರ್ತಾ ಇಲ್ಲ, ನಾವು ನಾನಾ ರೀತಿಯ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ವಿ, ಆದರೂ ನಮಗೆ ಕಂಕಣ ಭಾಗ್ಯ ಒದಗ್ತಾ ಇಲ್ಲ ಅಂತ ನೀವು ದರ್ಪಣದ ಮುಂದೆ ಹೇಳ್ತಾ ನೀವು ನಮಗೆ ಆದಷ್ಟು ಬೇಗ ನಮಗೆ ಕಂಕಣ ಭಾಗ್ಯನ ಕೊಡಿ ಅಂತೇಳಿ ದರ್ಪಣನ ನೀವು ನಮಸ್ಕಾರ ಮಾಡಿಕೊಂಡು, ಅದರಲ್ಲೂ ಲಕ್ಷ್ಮೀನಾರಾಯಣರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು, ಶ್ರೀನಿವಾಸ ಮಹಾಲಕ್ಷ್ಮಿ ಪದ್ಮಾವತಿನ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ದರ್ಪಣನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಗಂಧನ ನೀವು ಹಣೆಗೆ ಇಟ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ಅದರಲ್ಲೂ ನೀವು ಇವತ್ತಿನ ದಿನದಿಂದನೇ ಪ್ರಾರಂಭ ಮಾಡಿ. ವೈಶಾಖ ಮಾಸದಲ್ಲಿ ನೀವು ಮಾಡುವಂಥ ಅನುಷ್ಠಾನಗಳು ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನಿಮಗೆ ಪ್ರಯೋಜನಕ್ಕೆ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ಯಾರು ಮದುವೆ ಆಗ್ತಾ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು, ಇವತ್ತಿನ ಸಂಜೆ ತನಕ ನಿಮಗೆ ಸಮಯ ಇರುತ್ತೆ. ಯಾರಾದ್ರೂ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಂಥವರು ಅತಿ ಶೀಘ್ರವಾಗಿ ನಮಗೆ ಮದುವೆ ಆಗಬೇಕು ಅನ್ನೋರು ಏನು ಮಾಡಬೇಕು ಅಂತ ಅಂದರೆ, ಮುಖ್ಯವಾಗಿ ನೀವು 1 kg ಅಥವಾ 1.5 kg ಅಷ್ಟು ಒಂದು ತೊಗರಿಬೇಳೆನ ನೀವು ತೊಗೊಬೇಕಾಗುತ್ತೆ. ಅದರಲ್ಲೂ ಹೊಸದಾಗಿ ಇರೋವಂಥ ಒಂದು ತಾಮ್ರದ ಚೊಂಬನ್ನ ನೀವು ತೊಗೊಂಡು ಆ ತೊಗರಿಬೇಳೆನ ಅದ್ರ ತುಂಬ ನೀವು ಒಯ್ದು ಅದಕ್ಕೆ ಸ್ವಲ್ಪ ಬೆಲ್ಲದ ಅಚ್ಚಿ ಇಟ್ಟು, ಅದರಲ್ಲೂ ಮುಖ್ಯವಾಗಿ ನಿಮ್ಮ ಕೈಯಲ್ಲಿ ದಕ್ಷಿಣೆ ಅಂತ ಒಂದಷ್ಟು 11 ರೂಪಾಯಿ ಇರ್ಬೋದು, 21 ರೂಪಾಯಿ ಇರ್ಬೋದು, ಅಷ್ಟನ್ನು ನೀವು ತಾಂಬೂಲ ಸಮೇತ ಎಲೆ ಅಡಿಕೆ ನೀವು ಆ ದುಡ್ಡನ್ನು ನೀವು ಇಟ್ಟು ಅದ್ರ ಮೇಲೆ ಒಂದು ಹೂವನ್ನು ಇಟ್ಟು ನೀವು ಯಾವುದಾದ್ರೂ ಶ್ರೀನಿವಾಸ ಮತ್ತು ಮಹಾಲಕ್ಷ್ಮಿ ಇರೋವಂಥ ದೇವಸ್ಥಾನಕ್ಕೆ ನೀವು ದಾನವಾಗಿ ಇವತ್ತು ಚೊಂಬಿನ ಸಮೇತ ನೀವು ಬ್ರಾಹ್ಮಣರಿಗೆ ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ವಿವಾಹ ದೋಷಕ್ಕೆ ಏನಾದರೂ ಅಡೆತಡೆಗಳಿದ್ದರೆ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಿ ಅತಿ ಶೀಘ್ರವಾಗಿ ನಿಮಗೆ ಕಂಕಣ ಭಾಗ್ಯ ಒದಗುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಅದಕ್ಕೋಸ್ಕರ ಖಂಡಿತವಾಗ್ಲೂ ಇದೊಂದು ಪುಟ್ಟ ಪ್ರಯೋಗನ ಮಾಡಿ ನೋಡಿ. ಅಕಸ್ಮಾತು ಮದುವೆ ಆಗೋವಂಥ ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು, ಅಂಥವ್ರು ಇವತ್ತಿನ ದಿನ ಶ್ರೀನಿವಾಸ ಮಹಾಲಕ್ಷ್ಮಿ ಪದ್ಮಾವತಿ ದೇವಸ್ಥಾನದಲ್ಲಿ ಸಂಜೆ ಸಮಯದಲ್ಲಿ ನೀವು ಹೋಗಿ ನಮಗೆ ಅತಿ ಶೀಘ್ರವಾಗಿ ಮದುವೆ ಆಗಲಿ ಅಂತ ಹೇಳಿ ನೀವು ಏನು ಮಾಡಬೇಕು ಅಂದರೆ, ತುಳಸಿ ಮಾಲೆನ ನೀವು ಹಾಕ್ಸೋದ್ರಿಂದ ಖಂಡಿತವಾಗ್ಲೂ ಬೇಗ ಮದುವೆ ಅನ್ನೋದು ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಅನುಕೂಲ, ನಿಮಗೆ ಯಾವುದಾದ್ರೂ ಇರ್ಬೋದು, ತುಳಸಿ ಮಾಲೆ ಇರ್ಬೋದು, ಇಲ್ಲಾಂದರೆ ಮಲ್ಲಿಗೆ ಹೂವಿನ ಹಾರನ್ನು ನೀವು 2 ಜೋಡಿ ಸಮೇತ ಕೊಡಬೇಕು. ಒಂಟಿ ಕೊಡಬಾರ್ದು. ಯಾಕಂದರೆ ಗಂಡ ಹೆಂಡತಿ ಸಮೇತ ನೀವು ಕಲ್ಯಾಣ ಮಾಲೆನ ಇವತ್ತು ನೀವು ಶ್ರೀನಿವಾಸ ಮಹಾಲಕ್ಷ್ಮಿ ಪದ್ಮಾವತಿ
ಪದ್ಮಾವತಿ. ಅಕಸ್ಮಾತ್ 3 ದೇವರಿದ್ದರೆ 3 ಮಾಲೆಗಳನ್ನ ನೀವು ತಗೊಂಡೋಗಿ ನಿಮ್ಮ ಹೆಸರು ಹೇಳಿ, ನಕ್ಷತ್ರ ಹೇಳಿ, ನಿಮ್ಮ ಗೋತ್ರ ಹೇಳಿ ನೀವು ದೇವರಿಗೆ ಈ ಮಾಲೆಯನ್ನು ನೀವು ಹಾಕ್ಸೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ಅದರಲ್ಲೂ ನೀವು ಮಲ್ಲಿಗೆ ಹೂವಿನ ಹಾರನ ನೀವು ಕೊಡೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ಮಲ್ಲಿಗೆ ಹಾರನ ನೀವು ಸಂಕಲ್ಪ ಪೂರ್ವಕವಾಗಿ ನೀವು ಮಾಡಿಸಿ ಕೊಟ್ಟಿದ್ದೆ ಆದರೆ ಅತಿ ಶೀಘ್ರವಾಗಿ ನಿಮಗೂ ಕೂಡ ಮದುವೆ ಆಗೇ ಆಗುತ್ತೆ. ಯಾಕಂದರೆ ಈ ವೈಶಾಖ ಮಾಸದಲ್ಲಿ ಶ್ರೀನಿವಾಸ ಮಹಾಲಕ್ಷ್ಮಿ ಪದ್ಮಾವತಿನ ಎಷ್ಟು ನಾವು ನೆನಪಿಸ್ಕೊತೀವೋ ಅಥವಾ ಜಪ ಮಾಡ್ತೀವೋ, ಆರಾಧನೆ ಮಾಡ್ತೀವೋ ಅಷ್ಟು ಶೀಘ್ರವಾಗಿ ಮದುವೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲೂ ಈ ಮಾಸದಲ್ಲಿ ಅವರು ಮದುವೆ ಆಗಿರೋದ್ರಿಂದ ನೀವು ಸಾಧ್ಯವಾದಷ್ಟು ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದ ಕತೆ ಇರುತ್ತೆ. ಆ ಕಥೆನ ನೀವು ಸಂಪೂರ್ಣವಾಗಿ ಓದಬೇಕಾಗುತ್ತೆ. ಮತ್ತು ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದ ಸ್ತೋತ್ರ ಇರುತ್ತೆ, ಆ ಸ್ತೋತ್ರನ ನೀವು ಪಾರಾಯಣ ಮಾಡಬೇಕಾಗುತ್ತೆ. ಈ ರೀತಿ ನೀವು ಪಾರಾಯಣ ಮಾಡೋದ್ರಿಂದ ನೀವು ಖಂಡಿತವಾಗ್ಲೂ ಇವತ್ತಿಂದನೇ ನೀವು ಪ್ರಾರಂಭ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ಅಕಸ್ಮಾತ್ ನಿಮಗೆ ಇದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ಒಂದು ನದಿ ಇರ್ಬೋದು, ಕೆರೆ ಇರ್ಬೋದು, ಕಟ್ಟೆ ಇರ್ಬೋದು, ಅಂಥ ಕಡೆ ನೀವು ಏನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು 1 kg ಅರಿಶಿಣನ ನೀವು ತಗೊಂಡೋಗಿ ಹರಿಯೋ ನೀರಿಗೆ ನಿಮ್ಮನ್ನು ನೀವು ದೃಷ್ಟಿ ತಗೊಂಡು, ಅಂದರೆ ತಲೆಯಿಂದ ಪಾದದವರೆಗೂ ನೀವು ದೃಷ್ಟಿ ತಗೊಂಡು ಅತಿ ಶೀಘ್ರವಾಗಿ ನಮಗೆ ಮದುವೆ ಆಗಂಗೆ ಮಾಡಿ ಅಂತ ಕೇಳಿ ಆ ಅರಿಶಿಣನ ನೀವು ಹರಿಯೋ ನೀರಿಗೆ ನೀವು ಬಿಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅತಿ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇಲ್ಲ, ನಮಗೆ ಜಗಳ ಜಾಸ್ತಿ ಆಗ್ತದೆ ಅನ್ನೋರು ಕೂಡ ನೀವು ಮಾಲೆನ ಇವತ್ತು ಶ್ರೀನಿವಾಸ ಮಹಾಲಕ್ಷ್ಮಿಗೆ ನೀವು ಅರ್ಪಿಸೋದ್ರಿಂದ, ಅದರಲ್ಲೂ ಪದ್ಮಾವತಿಗೆ ನೀವು ಅರ್ಪಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ನಡುವೆ ಅನ್ಯೋನ್ಯತೆ ಅನ್ನೋದು ಸೃಷ್ಟಿಯಾಗುತ್ತೆ, ಪ್ರೀತಿ ಅನ್ನೋದು ತುಂಬಿ ಬರುತ್ತೆ. ಅದಕ್ಕೋಸ್ಕರ ನೀವು ಈ ಉಪಾಯನ ಮಾಡಿ. ಅದರಲ್ಲೂ ಸಾಧ್ಯವಾದಷ್ಟು ಇವತ್ತಿನ ದಿನ ಮುಖ್ಯವಾಗಿ ನೀವು ನಿಮ್ಮ ಮನೆಯ ಸುತ್ತಮುತ್ತ ಇರೋವಂಥ ಯಾವುದಾದ್ರೂ ಅರಳಿ ಮರ ಇದ್ದರೆ ಅಲ್ಲಿ ನೀವು ಹೋಗಿ ದೀಪನ ಹಚ್ಚಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮನೆಯಲ್ಲಿ ನೀವು ಇವತ್ತಿನ ಸಂಜೆ ನೀವೇನಾದ್ರೂ ಶ್ರೀನಿವಾಸ ಮಹಾಲಕ್ಷ್ಮಿ ಪದ್ಮಾವತಿದು ನಿಮಗೆ ಅನುಗ್ರಹ ಬೇಕು, ನಮ್ಮ ಮನೆಯಲ್ಲಿ ಲಕ್ಷ್ಮೀ ನಿವಾಸ ಆಗಬೇಕು, ನಮ್ಮ ಮನೆ ಯಾವಾಗಲೂ ಹಣದಿಂದ ಕೂಡಿರಬೇಕು, ಆರೋಗ್ಯದಿಂದ ಇರಬೇಕು, ಸಿರಿ ಸಂಪತ್ತು ನಮಗೆ ಬೇಕು, ಆರೋಗ್ಯ ಅನ್ನೋದು ಬೇಕು ಅನ್ನೋರು ಇವತ್ತಿನ ಸಂಜೆ ದಿನ ನೀವು ನಿಮ್ಮ ಮನೆಯ ದೇವರ ಮುಂದೆ 2 ಅರಳಿ ಎಲೆನ ತಂದು ಅದ್ರ ಮೇಲೆ ನೀವು ಓಂಕಾರ ಅಥವಾ ಸ್ವಸ್ತಿಕ್ನ ನೀವು ಬಿಡಿಸಿ ಅದ್ರ ಮೇಲೆ 2 ದೀಪನ ನೀವು ಇಡಿಸಿ ಅದ್ರ ಮೇಲೆ ನೀವು ದೀಪನ ಹಚ್ಚೋದ್ರಿಂದ ಅಕಸ್ಮಾತ್ ನಿಮಗೆ ಎಲೆ ಮೇಲೆ ಸ್ವಸ್ತಿಕಾದರೂ ಬಿಡಿಸ್ಬೋದು, ಇಲ್ಲ ಓಂಕಾರ ಬಿಡಿಸ್ಬೋದು, ಇಲ್ಲ ಅಂದರೆ ವೆಂಕಟೇಶ್ವರ ಸ್ವಾಮಿಯ 3 ನಾಮಗಳನ್ನ ನೀವು ಹಾಕಿ ಆ ಎಲೆ ಮೇಲೆ ನೀವು 2 ದೀಪಗಳನ್ನ ನೀವು ಇವತ್ತಿನ ಸಂಜೆ ನೀವು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ನೀವು ಈ ರೀತಿ ದೀಪದ ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಅನ್ಯೋನ್ಯತೆ ಅನ್ನೋದು ಕೂಡಿ ಬರುತ್ತೆ. ಗಂಡ ಹೆಂಡತಿ ನಡುವೆ ಜಗಳ ಇದ್ದರೆ ಅದೆಲ್ಲ ದೂರ ಆಗುತ್ತೆ. ಈ ರೀತಿ ನೀವು ಪುಟ್ಟ ಪ್ರಯೋಗಗಳನ್ನ ಇವತ್ತು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅತಿ ಶೀಘ್ರವಾಗಿ ಕಂಕಣ ಭಾಗ್ಯ ಅನ್ನೋದು ಕೊಡುತ್ತೆ, ಮನೆಯಲ್ಲಿ ಸಿರಿ ಸಂಪತ್ತು ಕೂಡ ನೆಲೆಸುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು.